ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಾವ್ಯಂಗೆ ಸಬ್ಜೆಕ್ಟ್ ಮಾಡಬೇಕು ಪೇಪರ್ನ ಅನ್ನೋದು, ಅರ್ಜೆಂಟಲ್ಲಿ ಓದ್ಕೋಬೇಕು ಅನ್ನೋದು. ಪಾಪ ಅವಳು ತುಂಬಾ ಕಷ್ಟಪಟ್ಟು ಓದ್ತಿದ್ದಾಳೆ. ಆ ಟೈಮಲ್ಲಿ ಸೆಕ್ಯೂರಿಟಿ ತಾತಂಗೆ ಕಾಲಿಗೆ ಏಟಾಗಿರುತ್ತೆ. ಬೆಳಿಗ್ಗೆ ಅವಳು ಹೊರಟು ಬಂದುಬಿಟ್ಟು ಆಯಿಂಟ್ಮೆಂಟ್ ತಂದು, ತಾತ ನನ್ನಿಂದ ನೀವು ಕಾಲಿಗೆ ಏಟು ಮಾಡ್ಕೊಂಡ್ರಿ, ಬಿದ್ದುಬಿಟ್ರಿ, ಇರಿ ನಿಮಗೆ ಕಾಲಿಗೆ ಮುಲಾಮು ಹಚ್ತೀನಿ ಅಂತೇಳ್ಬಿಟ್ಟು ಕಾಲಿಗೆ ಮುಲಾಮು ಹಚ್ಚುತ್ತಾ ಇದ್ದಾಗ ಫ್ರೆಂಡ್ ಬಂದು, ಈ ಟೈಮ್ ಆಯಿತು ಕಣೆ, ಬಸ್ಸಿಗೆ ಬೇಕು, ಬಾ ಬೇಗ ಸಬ್ಜೆಕ್ಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಹೌದಲ್ವೇನೆ ಅಂತ ಹೊರಡ್ತಾಳೆ. ಅಷ್ಟೊಂದು ಚಪ್ಪಲಿ ಹಾಕೊಳಕ್ಕೆ ಹೋಗ್ತಾಳೆ, ಚಪ್ಪಲಿ ಕಿತ್ತೋಗ್ಬಿಡುತ್ತೆ. ಬರೀ ಕಾಲಲ್ಲೇ ಓಡ್ತಾರೆ ಬಸ್ಸಿಗೆ ಲೇಟ್ ಆಗುತ್ತೆ ಅಂತ. ಆಮೇಲೆ ಅಲ್ಲಿ ಹೋಗಿ ಬಸ್ಸಿಗೆ ಹತ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಅವ್ರದ್ದು ಈ ಕಡೆ ಬಂದು ಪ್ರೇಮ ಏನು ಮಾಡ್ತಾಳೆ, ಅವ್ರ ಅತ್ತೆ ನೋಡೋಕ್ಕೆ ಅಂತ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಅವರ ಚಿಕ್ಕತ್ತೆ ಬಿಡೋದೇ ಇಲ್ಲ. ಅಂದರೆ ಅವ್ರ ಅತ್ತೆ ಬಿಡಲ್ಲ, ಅವ್ರ ದೊಡ್ಡತ್ತೆ ನೋಡೋಕ್ಕೆ ಅವ್ರ ಅತ್ತೆ ಬಿಡಲ್ಲ. ಆಮೇಲೆ ಇಲ್ಲ ಬಿಡಿ ಅತ್ತೆ, ಈ ಕಡೆ ನಾನು ಕಲ್ಯಾಣಿ ಅತ್ತೆ ನೋಡ್ಕೊಂಡು ಹೋಗ್ತೀನಿ ಅಂತಾಳೆ. ಅದಕ್ಕೆ ಯಾವ ಅತ್ತೆನೂ ನೋಡೋದು ಬೇಡ, ನಡಿ ಆಚೆಗೆ, ಬರಬೇಡ ಅಂತ ಹೇಳಿರ್ಲಿಲ್ವ, ಏನಕ್ಕೆ ಬಂದೆ ಇಲ್ಲಿ ಅಂತೇಳಿ. ಆಮೇಲೆ ಕೇಳೋದೇ ಇಲ್ಲ, ಎಷ್ಟು ಹೇಳಿದ್ರು ಇಲ್ಲ ಬಿಡಲ್ಲ ಅಂತೇಳ್ಬಿಟ್ಟು ಹಠ ಮಾಡ್ತಾಳೆ. ಸರಿ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ದಾಮಿನಿನೂ ಅಲ್ಲಿಗೆ ಬರ್ತಾಳೆ. ದಾಮಿನಿ ಬಂದು, ಏನಿಲ್ಲ ಕಲ್ಯಾಣಿ ಅಕ್ಕ ತುಂಬ ಚೆನ್ನಾಗಿದ್ದಾರೆ ಪ್ರೇಮ, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿದ್ದಾರೆ ಅವರು, ಮೆಡಿಷನ್ ಎಲ್ಲ ತಗೊಂಡು, ನೀನೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡ, ಆಯಿತು ಹೋಗ್ಬಿಟ್ಟು ಬಾ ನೀನು ಅಂತ ಹೇಳ್ತಾಳೆ. ಹೌದಾ ಅಂತೇಳ್ಬಿಟ್ಟು ಮತ್ತೆ ತಿರುಗ್ಕೊಂಡು ಫೋನ್ ಬಂದಂಗೆ ಫೋನಲ್ಲಿ ಮಾತಾಡ್ತಾಳೆ. ಏನಾಯಿತು, ಆಕ್ಸಿಡೆಂಟ್ ಆಯಿತಾ, ಎಲ್ಲಾಯಿತು, ಹೌದಾ, ಯಾರು, ಸ್ನೇಹನ, ಆಗಬೇಕು ಬಾ ಅವಳಿಗೆ ಮನೆ ಹಾಳಿಗೆ ಹಂಗೆ ಆಗಬೇಕು, ಸತ್ತಿದ್ದಾಳ ಬದುಕಿದಾಳ ಅಂತ ಕೇಳ್ತಾಳೆ. ಇಲ್ಲ ಬದುಕಿದಾಳ, ಸರಿ ಬಿಡು ಆಯಿತು ಅಂತೇಳಿ, ಬರ್ತೀಯ ನೀನು, ನಾನೇನಕ್ಕೆ ಬರಲಿ, ನನಗೆ ಇಷ್ಟು ಹೊಟ್ಟೆ ಉರ್ಸಿರೊಳಗೆ ನಾನೇನಕ್ಕೆ ಅಲ್ಲಿ ಬರಲಿ ಅಂತ ಹೇಳಿ ಫೋನ್ ಇಡ್ತಾಳೆ. ಇದನ್ನು ದಾಮಿನಿ ಕೇಳಿಸ್ಕೊಳ್ತಿರ್ತಾಳ. ಅವಳಿಗೆ ಶಾಕ್ ಆಗುತ್ತೆ. ಅಲ್ಲೇ ಯಾಕೆ ಹೋದ್ಲು ಸ್ನೇಹ, ಅವಳು ಯಾಕೆ ಆಕ್ಸಿಡೆಂಟ್ ಆಯಿತು ಅಂತೇಳ್ಬಿಟ್ಟು ಫೋನ್ ಮಾಡ್ತಾಳೆ. ನಾಟ್ ರೀಚಬಲ್ ಅಂತ ಬರುತ್ತೆ. ಅಂದರೆ ಅವಳು ಜೋಬಲ್ಲಿರುತ್ತೆ, ತಗೊಳಕ್ಕಾಗಲ್ಲ, ಕೈ ಕಾಲೆಲ್ಲ ಕಟ್ಟಾಕಿರೋದ್ರಿಂದ. ಪ್ರೇಮ ಕೈ ಕಾಲು ಕಟ್ಟಾಕಿರ್ತಾಳೆ, ಹಂಗಾಗಿ ಅವಳಿಗೆ ತಗೊಳಕ್ಕಾಗಲ್ಲ. ಯಾರೋ ಫೋನ್ ಮಾಡ್ತವ್ರಲ್ಲಪ್ಪ, ತಗೊಳಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಇವರಿಬ್ಬರು ಹುಡ್ಕೊಂಡು ಹೋಯ್ತಾರೆ. ಅಪ್ಪ ಅಲ್ಲ, ಅಣ್ಣ ತಂಗಿ ಇಬ್ಬರೂ ಹುಡ್ಕೊಂಡು ಹೋಯ್ತಾರೆ. ಈ ಕಡೆ ಬಂದು ಇವನು ಮಹಾದೇವ ತಾತನ ವೇಷ ಹಾಕ್ಕೊಂಡಿದ್ದಾನಲ್ವ, ಚಪ್ಪಲಿ ಹೊಲಿಸ್ಕೊಂಡು ಕಾಲೇಜ್ ಹತ್ರಕ್ಕೆ ತಗೊಂಡೋಗಿ ಕೊಡೋಕ್ಕೆ ಅಂತ ಹೋಗ್ತಾನೆ. ಆವಾಗ, ಅಯ್ಯೋ ತಾತ, ನೀವು ಯಾವ ಜನ್ಮದಲ್ಲಿ ನನಗೆ ತಾತ ಆಗಿದ್ರೋ ಏನೋ, ಇಷ್ಟೊಂದು ಸೇವೆ ಮಾಡ್ತಾಯಿದ್ದೀರಾ, ನಿಜವಾಗ್ಲೂ ನನಗೆ ಪುಣ್ಯ ಮಾಡಿದ್ದೆ ನಾನು ಅಂತೇಳ್ಬಿಟ್ಟು ಚಪ್ಪಲಿ ಇಸ್ಕೊಂಡು ಹಾಕೋತಾಳೆ. ಆಮೇಲೆ ಚಪ್ಪಲಿ ಇಸ್ಕೊಂಡು ಹಾಕ್ಕೊಂಡು ಸರಿ ಅಂತೇಳಿ ಅವಳು ಇದಕ್ಕೆ ಹೋಗ್ತಾಳೆ ಕಾಲೇಜಿಗೆ. ಈ ಕಡೆ ಮನೆಗೆ ಬಂದು ಇದು ಟೋಕನ್ ಅದೆಲ್ಲ ಮೀಸೆ ಎಲ್ಲ ತೆಗೆದುಬಿಟ್ಟು ಅವನು ಹೊರಡ್ತಾನೆ ಅಲ್ಲಿಂದ. ಮೀಸೆ ಎಲ್ಲ ತೆಗಿತಿರ್ತಾನೆ. ಆವಾಗ ಅವ್ರ ಅಪ್ಪ ಕೇಳ್ತಾನೆ, ಅಲ್ಲ ಕಣೋ, ಇಷ್ಟೆಲ್ಲ ನೀನು ಇಷ್ಟಪಡ್ತೀಯ, ಆ ಹುಡುಗಿ ಮಾತ್ರ ನಿನ್ನನ್ನು ಇಷ್ಟಪಡಲ್ಲ, ಯಾಕೆ ಹಿಂಗೆ ಅಂತ. ಏನು ಮಾಡೋದಪ್ಪ, ಅವಳಿಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ, ಡಿವೋರ್ಸ್ ಕೊಡು ಅಂತಿದ್ಲು. ಫಸ್ಟೆಲ್ಲ ಬೇಜಾರಾಗ್ತಿತ್ತು, ಇವಾಗೇನು ಅನಿಸಲ್ಲ. ಅವಳು ಕೇಳಿದ್ರೆ ನನಗೊಂಥರ ತಮಾಷೆ ಅನಿಸುತ್ತೆ, ಈಗೇನು ಅನಿಸಲ್ಲ, ನನ್ನ ಮುಖ ನೋಡೋಕ್ಕೂ ಅವಳು ಇಷ್ಟಪಡಲ್ಲ ಹಾಗೆ ಅಂತ ಹೇಳ್ತಾನೆ. ಆಮೇಲೆ ಅಪ್ಪಗೊಂದು ಜೊತೆ ಹೊಸ ಬಟ್ಟೆ ತಂದಿರ್ತಾನೆ, ಅದನ್ನು ಅಪ್ಪಂಗೆ ಕೊಡೋಕೆ ಹೋಯ್ತು. ನನಗೆ ಯಾಕಪ್ಪ ಬಟ್ಟೆ ಅಂತ ಹೇಳ್ತಾನೆ. ಇಲ್ಲಪ್ಪ ತಗೊಳ್ಳಿ ಅಂತ ಹೇಳ್ತಾನೆ, ನನ್ನ ಮಗ ಅಲ್ವಾ ತಗೊಳ್ಳಿ ಅಂತೇಳಿ. ಆಮೇಲೆ ಇದು ಯಾರಿಗೆ ಅಂತಂದಕ್ಕೆ, ಇದು ಕಾವ್ಯಂಗೆ ಅಂತ ಹೇಳ್ತಾನೆ. ಅಯ್ಯೋ, ಇಷ್ಟೊಂದು ಪ್ರೀತಿ ಪಟ್ಟು ಕಾವ್ಯಂಗೆ ಬಟ್ಟೆ ಎಲ್ಲ ತಂದಿದೆಯಾ, ಆದರೆ ಅವಳು ನಿನ್ನನ್ನು ಇಷ್ಟಪಡಲ್ಲ ಅಂತೀಯಲ್ಲ ಅಂತೇಳಿ ತುಂಬಾ ಇದು ಮಾಡ್ತಾನೆ. ಆವಾಗ ಈ ಕಡೆ ಬಂದು ಸ್ನೇಹನ ಕಟ್ಟಾಕಿ ಇವಳು ಯಾರು ಬಿಡಿಸ್ಕೊಳ್ಳೋರಿಲ್ಲಲ್ಲ ಅಂತೇಳ್ಬಿಟ್ಟು ಕೂಗಾಡ್ತಿರ್ತಾಳೆ. ಅಲ್ಲಿಗೆ ಅತ್ತೆ ಡ್ಯಾಡಿ, ಡ್ಯಾಡಿ ಅಂತ ಕೂಗ್ತಲೇ ಇರ್ತಾಳೆ. ಆವಾಗ ಎಲ್ಲೋ ಕೂಗ್ದಂಗೆ ಆಗ್ತಿದೆ ಅಂತೇಳ್ಬಿಟ್ಟು ಆ ಸೌಂಡ್ ಕೇಳೋ ಕಡೆ ಬರ್ತಾರೆ. ಇವಳು ಪ್ರೇಮ ಅಲ್ಲಿಂದನೇ ಅವ್ರನ್ನ ವಾಚ್ ಮಾಡ್ಕೊಂಡು ಬಂದಿರ್ತಾಳೆ, ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಂದರೆ ದಾಮಿನಿ ಇವಳು ಸ್ನೇಹಗೆ ಅತ್ತೆ ಆಗಬೇಕು. ಓಹೋ, ದಾಮಿನಿ ಅಪ್ಪ ಇವಳಿಗೆ ಅಣ್ಣ ಆಗಬೇಕು. ಓ, ಈ ಥರ ಸಂಬಂಧ ಇವರಿಗೆ ಅಂದ್ಕೊಂಡು ನೋಡಿಕೊಂಡು ಕದ್ದು ನೋಡ್ತಾಳೆ. ನೋಡ್ಬಿಟ್ಟು ಈ ಥರ ಎಲ್ಲ ಇದೆ, ಅದರಿಂದನೇ ಕಲ್ಯಾಣಿ ಅತ್ತೆಗೆ ಹಿಂಸೆ ಕೊಡ್ತಿದ್ದಾರೆ, ನಮ್ಮನ್ನೆಲ್ಲ ಹೊರ್ಗಾಕಿದ್ದಾರೆ, ಮತ್ತು ಕಾವ್ಯನೂ ಹೊರ್ಗಾಕಿದ್ದಾರೆ, ನನ್ನನ್ನು ಹೊರ್ಗಾಕಿದ್ದಾರೆ, ಗಂಡು ಮಕ್ಕಳನ್ನು ಕೂಡ ಹೊರ್ಗೆ ಹಾಕ್ಸಿದ್ದಾಳೆ. ಇದೆಲ್ಲ ದಾಮಿನಿ ಆಟನೇ ಅಂತ ಅವಳಿಗೆ ಗೊತ್ತಾಯ್ತು ಇವಾಗ. ಆಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಮನೆಗೆ ಹೋಗ್ತಾಳೆ ಸಲೀಸು.
ಆದರೆ ಸ್ನೇಹನ್ ಕೇಳ್ತಾಳೆ, ಯಾರು ಇದೆಲ್ಲ ಮಾಡಿದ್ದು ಅಂದಿದ್ದಕ್ಕೆ ಪ್ರೇಮ ಅಂತ ಹೇಳ್ತಾಳೆ. ಓ ಅಲ್ಲಿ ಫೋನಲ್ಲಿ ನನಗೆ ಕೇಳೋ ರೀತಿ ಮಾತಾಡಿದ್ಲು. ಓ ಏನೋ ಇದೆ ಇಲ್ಲಿ ಅಂತೇಳಿ ಸುತ್ತೆಲ್ಲ ನೋಡ್ತಾಳೆ, ಯಾರೂ ಕಾಣಿಸಲ್ಲ. ಅವಳು ಮರೆಯಲ್ಲಿರ್ತಾಳೆ ಪ್ರೇಮ. ದಾಮಿನಿಗೆ ಯಾರೂ ಕಾಣಿಸಲ್ಲ. ಸರಿ ಇಲ್ಲಿರೋದು ತುಂಬ ಹೊತ್ತು ಒಳ್ಳೇದಲ್ಲ, ಬಾ ಅಂತೇಳಿ ಅವಳನ್ನು ಎಳ್ಕೊಂಡು ಸ್ನೇಹನ್ನು ಎಳ್ಕೊಂಡು ಅವ್ರ ಅಣ್ಣನ ಕರ್ಕೊಂಡು ಸೀದಾ ಅಲ್ಲಿಂದ ಬಂದುಬಿಡ್ತಾಳೆ. ಆಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.